ಉದಯಗಿರಿಯಲ್ಲಿ ನಡೆದಂತ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಘಟನೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಬಹುಶಃ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಏನೊಂದು ಫ್ರೀಡಮ್ ಆಫ್ ಸ್ಪೀಚ್ ಅಂತಕ್ಕಂಥದ್ದು ನಾವು ಕರಿತೀವಿ. ಯಾರು ಬೇಕಾದರೂ ಯಾರ ಅಫಿಷಿಯಲ್ ಪೇಜ್ಗೆ ಬೇಕಾದ್ರೂ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳು, ಪ್ರತಿಕ್ರಿಯೆಗಳು ಹೊರಗಾಗ್ತಕ್ಕಂಥದ್ದಕ್ಕೆ ಸಾಮಾಜಿಕ ಜಾಲತಾಣ ಇರೋದು. ಯಾರೋ ಒಬ್ಬ ಹುಡುಗ ಯಾವುದೋ ಒಂದು ಪೋಸ್ಟ್ ಹಾಕ್ದ ಅಂತ ಇವತ್ತು ಆ ಒಂದು ಸಮಾಜ ಬಹುಶಃ ಇಲ್ಲಿ ಗೃಹ ಸಚಿವರು ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ 2 days ಬ್ಯಾಕ್, ಅದು ಚರ್ಚೆನಲ್ಲಿದೆ ಸುದ್ದಿ. ಪಾಪ ಗೃಹ ಸಚಿವರು ಇವತ್ತು ಎಷ್ಟು ಅಸಹಾಯಕತೆಯಿಂದ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಸಂಪೂರ್ಣ ಇವತ್ತು ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ರಾಜ್ಯದಲ್ಲಿ ಕುಸಿದೋಗಿದೆ. ಇವತ್ತು ಬಹುಶಃ ಮಡಿಕೇರಿನಲ್ಲಿ ಒಂದು ಘಟನೆ ಆಗಿದೆ. ಕಾಂಗ್ರೆಸ್ನ ಶಾಸಕರ ಒಬ್ರು ಆಪ್ತರು ಪೊಲೀಸ್ ಅಧಿಕಾರಿ ಮೇಲೆ ಬೆಳಗ್ಗೆ ನಾನು ನೋಡ್ತಾ ಇದ್ದೆ, ಬಹಳ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಆದ್ರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಕಾರಣ ಬಹುಶಃ ಅವರು ಕಾಂಗ್ರೆಸ್ನ ಶಾಸಕರು ಆಪ್ತರಿರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಈಗ ಉದಯಗಿರಿ ಇನ್ಸಿಡೆಂಟ್ ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಬಹುಶಃ ಆ ಹುಡುಗನ್ನ ಗಡಿಪಾರ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದೆ. ಈ ರೀತಿ ನಾವು ಗಡಿಪಾರ್ ಮಾಡಬೇಕು ಒಂದು ಸೋಷಿಯಲ್ ಮೀಡಿಯಾ ಮೆಸೇಜ್ ಇಟ್ಕೊಂಡು ಅಂತಕ್ಕಂಥದ್ದಾದ್ರೆ ಯಾರು ಒಂದರಿ ದೇಶದಲ್ಲಿ ಇರಕ್ಕೆ ಇಲ್ಲ. ಬಹಳ ಜನ ಗಡಿಪಾರ್ ಮಾಡಬೇಕಾಗ್ತದೆ. ಇದನ್ನ ಗೃಹ ಸಚಿವರು ಇರ್ಬೋದು, ಸರ್ಕಾರ ಇರ್ಬೋದು, ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿ ನಿಂತಿದೆ ಅಂತಕ್ಕಂಥದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕಾಗ್ತದೆ. ಜವಾಬ್ದಾರಿಯುತವಾದಂತ ಒಂದು ಸ್ಥಾನದಲ್ಲಿದ್ದಾರೆ. ಆಮೇಲೆ ಅಲ್ಲಿ ನಡೆದಂತ ಇನ್ಸಿಡೆಂಟು ಎಲ್ಲವೂ ಕೂಡ ಪೂರ್ವ ನಿಯೋಜಿತ. ಎವ್ರಿಥಿಂಗ್ ವಾಸ್ ಪ್ರೀ ಪ್ಲಾನ್ಡ್. ಒಬ್ಬ ಪೊಲೀಸ್ ಅಧಿಕಾರಿ ಗಾಡಿ ಮೇಲೆ ಮುಂಚಿತವಾಗೇನೆ ಕಲ್ಲುಗಳನ್ನ ತಗೊಂಡು ಮುಂದೆ ಇಟ್ಕೊಂಡು ಇಟ್ಸ್ ಅನದರ್ ಡಿಜೆಹಳ್ಳಿ ಕೆಜೆಹಳ್ಳಿ ಸ್ಟೋರಿ ಅಷ್ಟೇ. ಇಟ್ಸ್ ಎ ಪಾರ್ಟ್ 2. ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದು ನಮ್ಮ ಕಣ್ಮುಂದೆ ಇವತ್ತು ಕಾಣ್ತಾ ಇದೆ ಅಷ್ಟೇ. ಇದು ಬಹಳ ಸ್ಪಷ್ಟವಾದಂತ ಸಣ್ಣ ಪುಟ್ಟ ಉದಾಹರಣೆಗಳು ಪ್ರತಿನಿತ್ಯ ಕ್ರಾಪ್ ಅಪ್ ಆಗ್ತಾ ಇದೆ. ಅವ್ರಿಗೆ ಬೇಕಾದಂತ ಕಾಂಗ್ರೆಸ್ನ ಮೊನ್ನೆ ನಾನು ಭದ್ರಾವತಿಗೆ ಹೋಗಿದ್ದೆ. ರಾಜ್ಯದಲ್ಲಿ ರಾಜ್ಯ ಮಟ್ಟದ ಸುದ್ದಿ ಆಯಿತು, ಎಲ್ಲ ಕಡೆ ಪ್ರಸಾರ ಆಯಿತು. ಕಾಂಗ್ರೆಸ್ನ ಶಾಸಕರ ಪುತ್ರ ಒಂದು ಹೆಣ್ಣು ಮಗಳ ಮೇಲೆ, ಒಂದು ಅಧಿಕಾರಿ ಮೇಲೆ ಯಾವ ರೀತಿ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ ಅಂತಕ್ಕಂಥದ್ದು ನಾವು ಬಹುಶಃ ಇವತ್ತು ಮಾಧ್ಯಮದ ಮುಂದೆ ಕೂತ್ಕೊಂಡದ್ದು ಹೇಳಲಿಕ್ಕೆ ಆಗೋದಿಲ್ಲ. ಏನಾಯ್ತು ಕೊನೆಗೆ? ಇವತ್ತು ಅಧಿಕಾರಿಗಳು ಕೂಡ ಯೋಚನೆ ಮಾಡಬೇಕಾಗ್ತದೆ. ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲ, ಪೊಲೀಸ್ನವ್ರಿಗೂ ರಕ್ಷಣೆ ಇಲ್ಲ. ಪೊಲೀಸ್ನವ್ರಿಗೆ ರಕ್ಷಣೆ ಮಾಡ್ತಕ್ಕಂಥ ಪೊಲೀಸವ್ರಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಕ್ಕಂಥದ್ದಾದ್ರೆ ಇವತ್ತು ಸರ್ಕಾರ ನಮ್ಮನ್ನೆಲ್ಲ ಎಲ್ಲಿಗೆ ತಗೊಂಡು ಬಂದು ನಿಲ್ಸಿದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ನೀವು ಮಡಿಕೇರಿದು ಹೇಳ್ತಾ ಇದ್ದೀರಲ್ಲ, ಚನ್ನಪಟ್ಟಣದಲ್ಲಿ ಇದ್ದಂತ ಒಬ್ಬ ಇನ್ಸ್ಪೆಕ್ಟರ್ ಅವನು ಒಂದು ತೀರ್ಮಾನಕ್ಕೆ ಬರುತ್ತೆ. ಯಾಕಂದ್ರೆ ಎಲೆಕ್ಷನ್ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಹಳ ಪ್ರಬಲವಾಗಿರೋದ್ರಿಂದ 4-5 ಜಿಲ್ಲೆಗಳಲ್ಲಿ ಇಲ್ಲ ಅಲಯನ್ಸ್ ಅಲ್ಲಿ ಫೈಟ್ ಮಾಡ್ತೀರಾ, ಇಲ್ಲಾಂದ್ರೆ ಸಪರೇಟ್ ಆಗಿ ಫೈಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಇನ್ನು ಎಷ್ಟು ತಿಂಗಳು ಇನ್ನು ಎಷ್ಟು ದಿನ ಬೇಕಾಗುತ್ತೆ. ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಲಿಕ್ಕೆ ಡೇಟ್ ನಿಗದಿ ಮಾಡದೇ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಡೇಟ್ ನಿಗದಿ ಆದ್ಮೇಲೆ ಅಷ್ಟು ಒಳಗಡೆ ನಾವೆಲ್ಲ ಇತ್ಯರ್ಥ ಮಾಡ್ಕೊತೀವಣ. ಅದೇನು ನಾವೇನು ಜಾಸ್ತಿ ದಿನ ಏನು ಬಿಡೋದಿಲ್ಲ. ಅದಕ್ಕೋಸ್ಕರನೇ ಬಹುಶಃ ಇಷ್ಟು ಬೇಗ ನಾನು ಇಷ್ಟು ಅರ್ಲಿಯಾಗಿ ಪಕ್ಷದ ವರಿಷ್ಠರು ಕೊಟ್ಟಿರ್ತಕ್ಕಂಥ ಸಲಹೆ ಮೇಲೆ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ. ಮಾಡ್ತೀವಿ, ಇತ್ಯರ್ಥ ಆಗುತ್ತೆ, ಅದರಲ್ಲಿ ಏನು ಅನುಮಾನ ಬೇಡ. ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಅನುಗುಣವಾಗುತ್ತಾ ಇಲ್ಲಂದ್ರೆ ಅದ್ರ ವಿರುದ್ಧ ಆಗುತ್ತಾ? ಕಾರ್ಯಕರ್ತರ ವಿರುದ್ಧ ಮಾಡಿದ್ರೆ ಮತ್ತೆ ಪಕ್ಷ ಎಲ್ಲಿ ಉಳಿಯುತ್ತೆ? ಅಂತಿಮವಾಗಿ ಪಕ್ಷ ಕಟ್ಟಿರುವಂತವ್ರೆ ಕಾರ್ಯಕರ್ತರುಗಳಲ್ವೇ. ಅವ್ರು ಯಾವ ರೀತಿ ನಮ್ಗೆ ನಿರ್ಧಾರಗಳು ಕೈಗೊಳ್ಳಬೇಕಂತ ಸೂಚನೆ ಕೊಡ್ತಾರೆ, ಸಲಹೆ ಕೊಡ್ತಾರೆ, ಅವರು ಗೌರವ ಕೊಟ್ಟು ನಿರ್ಧಾರ ತಗೊಳ್ತಾರೆ. ಇವತ್ತು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಈಗ ಹೇಳಿದೆ
ಏನು ಗ್ಯಾರಂಟಿ ಏನ್ ಕೊಡ್ತಾ ಇದ್ದಾರೆ ಅವ್ರು ಸರ್ಕಾರಿ ನೌಕರರು ಇರ್ಬೋದು, ಇಲ್ಲಾಂದ್ರೆ APL ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಇವ್ರನ್ನ ನಾವು ರೀಕನ್ಸಿಡರ್ ಮಾಡಿ ತೆಗಿತಾ ಇದೀವಿ, ಸರ್ಕಾರ ಅದನ್ನ ಸೀರಿಯಸ್ ಆಗಿ ಮಾಡ್ತಾ ಇದೀವಿ, ತೆಗೆದಾಕ್ತಾ ಇದೀವಿ ಅಂತ ನಿಮ್ಮ ಅಭಿಪ್ರಾಯ ಏನು ಅಂತ? ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಗ್ಯಾರಂಟಿನ ಎಲ್ರಿಗೂ ಕೊಡ್ತಾ ಇದ್ದೀವಿ. ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ APL ಕಾರ್ಡ್ ಮತ್ತೆ ಸರ್ಕಾರಿ ನೌಕರರಿದ್ದಾರೆ ಅವ್ರನ್ನೆಲ್ಲ ತೆಗಿತಾ ಇದೀವಿ ಅನ್ನೋ ಮಾತಲ್ಲ ಏನಾಗಿ ಸರ್ಕಾರ ದುಡ್ಡಿಲ್ಲ ಇದ್ದಾಗೆಲ್ಲ ಈ ಪರಿಷ್ಕರಣೆ ಮಾಡ್ತಾ ಇದೀವಿ, ಏನೋ ಚೇಂಜ್ ಮಾಡ್ತಿದ್ದೀವಿ ಅಂತ ಹೇಳಿ 2 ತಿಂಗಳು 4 ತಿಂಗಳು ತಗೊಳ್ತಾರೆ. 2-3 ತಿಂಗಳಿಂದ ದುಡ್ಡು ದುಡ್ಡಿಲ್ಲ ಇದೆಲ್ಲ ಇದೆ. 2-3 ತಿಂಗಳಿಂದ ದುಡ್ಡು ಬಂದಿಲ್ಲ. ಪ್ಲಸ್ ನಾವೇ ಪತ್ರಿಕೆಯಲ್ಲಿ ಓದಿದ್ವಿ ಸರ್, ಮೊನ್ನೆ ನೋಡ್ತಾ ಇದ್ದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂಥ 6 ನಿಗಮದ ಹಣ ಹತ್ರ 355 ಕೋಟಿನೋ 360 ಕೋಟಿನೋ ನಿಗಮ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಬಹುಶಃ 88 ಕೋಟಿ ರೂಪಾಯಿಗೋ 88.9 ಕೋಟಿ ರೂಪಾಯಿಗೋ ಎಷ್ಟಕ್ಕೋ ಮಾಡ್ಕೊಂಡಿದ್ದಾರೆ. ಮಿಕ್ಕಿದ ಹಣ ಎಲ್ಲಿ ಅಂತ ಕೇಳಿದ್ರೆ ಬಹುಶಃ ಇವತ್ತು ಆರೋಗ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ನೋಡಿದೆ ಬೆಳಗ್ಗೆ, ಅದೆಲ್ಲ ನಾವು ಗ್ಯಾರಂಟಿಗಳಿಗೆ ಉಪಯೋಗಿಸ್ಕೊಂಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಕ್ಕೆ ಅದು ಗ್ಯಾರಂಟಿಗಳಿಗೆ ನಿಜಕ್ಕೂ ಉಪಯೋಗ ಆಗಿದೆಯಾ? ಆಮೇಲೆ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಮಾತೆತ್ತರೆ ನಾವು ಸಂವಿಧಾನ ಉಳಿಸ್ತೀವಿ, ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿ ನಿಂತಿದ್ದೇವೆ, ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬುತ್ತೇವೆ ಅಂತಕ್ಕಂಥ ಹೇಳ್ತಾ ಈ ಕಾಂಗ್ರೆಸ್ ನಿಜಕ್ಕೂ ತುಂಬುತ್ತಾ ಇದೆಯಾ? ನಿಜಕ್ಕೂ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡನ ಕೇವಲ ರಾಜಕೀಯವಾಗಿ ಬಳಸ್ಕೊಳ್ತಾ ಇದಾರ? ಆ ಸಮುದಾಯಗಳನ್ನ ಚುನಾವಣೆಗೆ ಮಾತ್ರ ಸೀಮಿತವಾಗಿ ನೋಡ್ತಾ ಇದಾರ? ನಿಜಕ್ಕೂ ಅವ್ರ ಜೊತೆ ನಿಂತಿದಾರ? ಈ ಪ್ರಶ್ನೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಉದ್ಭವ ಆಗಿದೆ. ಈ ಸರ್ಕಾರಿ ನೌಕರರಿಗೆ ಮತ್ತೆ APL ನೌಕರರಿಗೆ ತೆಗೆಯೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈಗ ಸರ್ಕಾರಿ ನೌಕರರಿಗೆ ಬಹುಶಃ ಸಂಬಳ ಕೊಡ್ಲಿಕ್ಕೂ ಇವತ್ತು ಸರ್ಕಾರದ ಹತ್ರ ದುಡ್ಡಿಲ್ಲ. ಎಲ್ಲ ಕೆಲವೊಂದಷ್ಟು ದೇ ಆರ್ ಜಸ್ಟ್ ವೇಟಿಂಗ್ ಫಾರ್ ರೀಸನ್ಸ್. ಇವತ್ತೇನು ಗ್ಯಾರಂಟಿಗಳ ಹೆಸರಲ್ಲಿ ಹತ್ತತ್ರ 50,000 ಹೊಂದಿಸ್ಬೇಕಾಗ್ತದೆ ಗ್ಯಾರಂಟಿಗಳ ಯೋಜನೆಗೆ. ನನ್ನ ಪ್ರಕಾರ ತಮಗೂ ಗೊತ್ತಿದ್ದಂಗೆ ಇವತ್ತು ನಮ್ಮ ಇಡೀ ರಾಜ್ಯ ಸಂಪತ್ ಭರಿತವಾದಂತ ರಾಜ್ಯ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹತ್ತತ್ರ 4 ಲಕ್ಷ ಕೋಟಿ ರೂಪಾಯಿ ಎಷ್ಟು ಬಡ್ಜೆಟ್ ಇದೆ, ರಾಜ್ಯದ ಬಡ್ಜೆಟ್. ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ 14 ತಿಂಗಳಲ್ಲಿ ಹತ್ತತ್ರ 25,000 ಕೋಟಿಗಿಂತ ಹೆಚ್ಚು ರೈತರ ಸಾಲ ಮನ್ನಾ ಮಾಡಿದ್ರು. 14 ತಿಂಗಳಲ್ಲಿ ಮಾಡಿದ್ರು, ಹೊಂದಿಸಿದ್ರಲ್ಲ ದುಡ್ಡನ್ನ. ಆ ಇಚ್ಛಾಶಕ್ತಿ ಇದ್ರೆ ಇವತ್ತೇನು 5 ಗ್ಯಾರಂಟಿ ಯೋಜನೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. 50,000 ಕೋಟಿ ಹೊಂಚತಕ್ಕಂಥದ್ದೇನು ದೊಡ್ಡ ವಿಚಾರ ಅಲ್ಲ. ಅಲ್ಲಿಂದ ಇಲ್ಲಿ ತೆಗಿತೀವಿ, ನೌಕರರು ತೆಗಿತೀವಿ, ಇನ್ನೊಬ್ಬರು ತೆಗಿತೀವಿ ಅಲ್ಲ. 40% ಕೊಡಿ, ಕಳೆದ ಸರ್ಕಾರದ ಮೇಲೆ 40% ಅಂತ ದೊಡ್ಡಿದ್ರು. ಇದಕ್ಕೆ ಪರ್ಸೆಂಟೇಜ್ ಅಂತಕ್ಕಂಥ ಲಿಮಿಟೇಷನ್ಸೇ ಇಲ್ಲ, ಲಿಮಿಟೇ ದಾಟಿಬಿಟ್ಟಿದೆ. ಸರ್ ಈಗ